Question Manu, the following data shows the runs scored by two batsmen. Can it be said that the performance of batsman A is more consistent than the performance of batsman B? Use 1% level of significance. F value ಕೊಟ್ಟವ್ರೆ ಬ್ಯಾಟ್ಸ್ಮನ್ ಎ ಮತ್ತು ಬ್ಯಾಟ್ಸ್ಮನ್ ಬಿದು ಸ್ಕೋರ್ ಕಾರ್ಡ್ ಕೊಟ್ಟವ್ರೆ, ರನ್ ಸ್ಕೋರ್ಡು ಕೊಟ್ಟಿದ್ದಾರೆ. ಇಲ್ಲಿ ಹೆಂಗೆ ಮಾಡೋದಂದರೆ, ಇಲ್ಲಿ ಕ್ವಶನಲ್ಲಿ ಅವ್ರು ಏನು ಹೇಳಿದ್ದಾರೆ, ಎಫ್ ವ್ಯಾಲ್ಯೂ ಕೊಟ್ಟವ್ರೆ. ಎಫ್ ವ್ಯಾಲ್ಯೂ ಕೊಟ್ಟರೆ ಎಫ್ ಟೆಸ್ಟ್ ಮಾಡಬೇಕು. ಎಫ್ ಟೆಸ್ಟ್ ಯಾವಾಗಲೂ ವೇರಿಯನ್ಸ್ನ ಕಂಪೇರ್ ಮಾಡೋದು, ಟಿ ಟೆಸ್ಟ್ ಯಾವಾಗಲೂ ಮೀನ್ಗಳನ್ನ ಕಂಪೇರ್ ಮಾಡೋದು. ಗೊತ್ತಾಗ್ತಿದೆಯಲ್ವಾ? ನಾವು ಇಟ್ಕೊಳ್ಳಿ, ಇಲ್ಲಿ ಎಫ್ ಅಂತ ಇದು ಅಂದರೆ ಕಂಪೇರ್ ದ ವೇರಿಯನ್ಸ್ ಅಂದರೆ ನೀವು ಎಫ್ ಟೆಸ್ಟ್ ಮಾಡಬೇಕು, ಅಥವಾ ಎಫ್ ಕೊಟ್ಬಿಟ್ರೆ ವೇರಿಯನ್ಸ್ನ ಕಂಪೇರ್ ಮಾಡಬೇಕು. ಒಂದಕ್ಕೊಂದು ಲಿಂಕ್ ಇರುತ್ತೆ. ಅದು ಜ್ಞಾಪಕ ಇಟ್ಕೊಳ್ಳಿ. ಯಾವಾಗಲೂ ವೇರಿಯನ್ಸ್ನ ಕಂಪೇರ್ ಮಾಡೋಕ್ಕೆ ನಾವು ಯಾವ ಟೆಸ್ಟ್ನ ಯೂಸ್ ಮಾಡ್ತೀವಿ, ಎಫ್ ಟೆಸ್ಟ್ನ ಯೂಸ್ ಮಾಡ್ತೀವಿ. ಗೊತ್ತಾಗ್ತಿದೆಯಲ್ವಾ? ಈಗ ಹೆಂಗೆ ಮಾಡೋದು ನೋಡ್ಕೊಳ್ಳಿ. ಫಸ್ಟು ನಲ್ ಹೈಪಾಥಿಸಿಸ್ ಬರ್ಕೋಬೇಕು. ನಲ್ ಹೈಪಾಥಿಸಿಸ್ ಬಂದು ಸಿಗ್ಮಾ 1 ಸ್ಕ್ವೇರ್ ಈಸ್ ಈಕ್ವಲ್ ಟು ಸಿಗ್ಮಾ 2 ಸ್ಕ್ವೇರ್. ಆಲ್ಟರ್ನೇಟಿವ್ ಹೈಪಾಥಿಸಿಸ್ ಬಂದು ಸಿಗ್ಮಾ 1 ಸ್ಕ್ವೇರ್ ನಾಟ್ ಈಕ್ವಲ್ ಟು ಸಿಗ್ಮಾ 2 ಸ್ಕ್ವೇರ್. ಇದು ಯಾವಾಗಲೂ ಸೇಮು ಎಫ್ ಟೆಸ್ಟ್ಗೆ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಇದು ನೋಡಿ, ಇದಾದಮೇಲೆ ಫಸ್ಟು N1ನ ಬರ್ಕೊಳ್ಳಿ. 1 2 3 4 5 6 7 8. N1 ಎಷ್ಟು? 8. ಅರ್ಥ ಆಗ್ತಿದೆಯಲ್ವಾ? ಆಮೇಲೆ ಎಕ್ಸ್ ಬಾರ್ನ ಫೈಂಡ್ ಮಾಡೋಣ. ಎಕ್ಸ್ ಬಾರ್ ಅಂದರೆ ಇದು 40 ಪ್ಲಸ್ 50 ಪ್ಲಸ್ 35 ಪ್ಲಸ್ 25 ಪ್ಲಸ್ 60 ಪ್ಲಸ್ 70 ಪ್ಲಸ್ 65 ಪ್ಲಸ್ 55 ಹೋಲ್ ಡಿವೈಡೆಡ್ ಬೈ N1. 8 ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ಇದೇನಾಗುತ್ತೆ, ಇದು ಸಮೇಷನ್ ಆಫ್ ಎಕ್ಸ್ ಬೈ N1 ಬೇಕಾದರೆ ಬರ್ಕೊಳ್ಳಿ. ಇದನ್ನ ಕ್ಯಾಲ್ಸಿಲಿ ಯಾವ ಥರ ಮಾಡೋದಂದರೆ ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಮೋಡ್ಗೆ ಆನ್ ನೋಡ್ಕೊಳ್ಳಿ. ಮೋಡು ಸ್ಟಾರ್ಟು 3. ಅದರಲ್ಲಿ ಫಸ್ಟ್ ಒನ್ನು ಡೇಟಾ ಹೊಡೀರಿ. ಇಲ್ಲಿ 40 50 35 ಆಮೇಲೆ 25 ಆಮೇಲೆ 60 ಆಮೇಲೆ 70 ಆಮೇಲೆ 65 55 ಇಷ್ಟು ಹೊಡೀರಿ. ಆಮೇಲೆ ಎ ಸಿ ಹೊಡೀರಿ. ಶಿಫ್ಟು 1 ಅದರಲ್ಲಿ 5 ಹೋಗಿ, ಸಾರಿ ಎ ಸಿ ಹೊಡೀರಿ. ಶಿಫ್ಟು 1 ಅದರಲ್ಲಿ 4 ಹೋಗಿ, ಅದರಲ್ಲಿ ಎಕ್ಸ್ ಬಾರ್ 2 ಈಕ್ವಲ್ ಎಷ್ಟು ಬಂತು? 50 ಬರುತ್ತೆ ಎಕ್ಸ್ ಬಾರ್. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ಎಕ್ಸ್ ಬಾರ್ನ 50 ಬರ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡಿ, S1 ಸ್ಕ್ವೇರ್ನ ಫೈಂಡ್ ಮಾಡಿ. ಇಲ್ಲಿ S1 ಸ್ಕ್ವೇರ್ ಈಸ್ ಈಕ್ವಲ್ ಟು ಇದು 40 ಮೈನಸ್ 50, ಇದು ಫಾರ್ಮುಲಾ ಬರ್ಕೊಬಿಡಿ. 1/N1 ಮೈನಸ್ 1 ಸಮೇಷನ್ ಆಫ್ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್. ಇದನ್ನ ಮಾಡೋದು ಯಾವ ಥರ ಅಂದರೆ, S1 ಸ್ಕ್ವೇರ್ ಈಸ್ ಈಕ್ವಲ್ ಟು 1/N1 ಏನು 8 ಮೈನಸ್ 1 ಅಂದರೆ 7. ಆಮೇಲೆ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್ ಅಂದರೆ 40 ಮೈನಸ್ 50 ಹೋಲ್ ಸ್ಕ್ವೇರ್ ಪ್ಲಸ್ ನೆಕ್ಸ್ಟ್ 50 ಮೈನಸ್ 50 ಹೋಲ್ ಸ್ಕ್ವೇರ್ ಪ್ಲಸ್ 35 ಮೈನಸ್ 50 ಹೋಲ್ ಸ್ಕ್ವೇರ್ ಪ್ಲಸ್ 25 ಮೈನಸ್ 50 ಹೋಲ್ ಸ್ಕ್ವೇರ್ ಪ್ಲಸ್ 60 ಮೈನಸ್ 50 ಹೋಲ್ ಸ್ಕ್ವೇರ್ 60 ಮೈನಸ್ 50 ಹೋಲ್ ಸ್ಕ್ವೇರ್ ಪ್ಲಸ್ 70 ಮೈನಸ್ 50 ಹೋಲ್ ಸ್ಕ್ವೇರ್ ಪ್ಲಸ್ 65 ಮೈನಸ್ 50 ಹೋಲ್ ಸ್ಕ್ವೇರ್ ಪ್ಲಸ್ 55 ಮೈನಸ್ 50 ಹೋಲ್ ಸ್ಕ್ವೇರ್. ಈಗ ಇಲ್ಲೇನು ಮಾಡಿ, S1 ಸ್ಕ್ವೇರ್ ಈಸ್ ಈಕ್ವಲ್ ಟು ಇಲ್ಲಿ ಎ ಸಿ ಹೊಡೀರಿ, ಶಿಫ್ಟ್ ಹೊಡೀರಿ, 1 ಹೊಡೀರಿ, ಅದರಲ್ಲಿ 4 ಹೋಗಿ ಅಲ್ಲಿ 4 ಹೊಡೀರಿ, SX ಇದನ್ನ ಸ್ಕ್ವೇರ್ ಕೊಡಿ. 242.8571 ಬರುತ್ತೆ. S1 ಸ್ಕ್ವೇರ್ ಬಂದು 242.8571 ಬರುತ್ತೆ. 242.8571 ನೋಡಿ, ಜ್ಞಾಪಕ ಇಟ್ಕೊಳ್ಳಿ. ಎಕ್ಸ್ ಬಾರ್ ಯಾವಾಗಲೂ
ಈಗ ಪಾಯಿಂಟಲ್ಲಿ ಬಂದಿಲ್ಲ, ಇದು ಪಾಯಿಂಟಲ್ಲಿ ಬಂದರೆ 2 ಡೆಸಿಮಲಲ್ಲಿ ಇಟ್ಕೊಬಿಡಿ. ಇದು ಬೇಕಿದ್ರೆ S1² S2² ಬೇಕಿದ್ರೆ ನೀವು 4 ಡೆಸಿಮಲಲ್ಲೇ ಇಡಿ. ಗೊತ್ತಾಗ್ತಿದೆಯಲ್ವಾ? ಈಗ ನೆಕ್ಸ್ಟು N2ನ ತೊಗೊಳ್ಳಿ. ಈಗ 1 2 3 4 5 N2 5 ಇದೆ. ಇಲ್ಲಿ y ಬಾರ್ನ ಫೈಂಡ್ ಮಾಡಿ. y ಬಾರ್ ಅಂದರೆ ಇದನ್ನ ಆ್ಯಡ್ ಮಾಡಿ. 60 + 70 + 40 + 30 + 50 ಓಲ್ ಡಿವೈಡೆಡ್ ಬೈ 5. ಅರ್ಥ ಆಗ್ತಿದೆಯಲ್ವಾ? ಇದನ್ನ ಕ್ಯಾಲ್ಸಿಲ್ ಟೈಪ್ ಮಾಡ್ಕೊಳ್ಳೋಣ. ಸೇಮ್ ಅದೇ ಥರ ನೀವು ಎಕ್ಸ್ ಬಾರ್ ಫೈಂಡ್ ಮಾಡೋದಲ್ಲ, ಅದೇ ಥರ ಇನ್ನೊಂದು ಸತಿ ಮಾಡಬೇಕಷ್ಟೆ. ಇಲ್ಲಿ 5 ಡೇಟಾನ ಹೊಡಿಬೇಕಷ್ಟೆ. AC ಮೋಡ್ಗೆ ಹೋಗಿ, ಸ್ಟ್ಯಾಟ್ಗೆ ಹೋಗಿ 3, ಅದರಲ್ಲಿ 1 ಹೋಗಿ ಡೇಟಾ ಹೊಡೀರಿ. 60 70 40 30 50. ಆಮೇಲೆ AC ಹೊಡೀರಿ. ಶಿಫ್ಟು 1, ಇದರಲ್ಲಿ ಏನು ಮಾಡಿ 4ಗೆ ಹೋಗಿ, ಅದರಲ್ಲಿ ಎಕ್ಸ್ ಬಾರ್ 2 ಈಕ್ವಲ್ 50 ಬರುತ್ತೆ ಆನ್ಸರು. ಅಂದರೆ ಇಲ್ಲಿ ಎಕ್ಸ್ ಬಾರ್ ಅಂದರೆ ವೈ ಬಾರ್ ಇದ್ದಂಗೆ. ಅರ್ಥ ಆಗ್ತಿದೆಯಲ್ವಾ? ಇನ್ನು ನೋಡಿ ಪಾಯಿಂಟಲ್ಲಿ ಏನಾದರೂ ಬಂದರೆ 50.2346 ಏನಾದರೂ ಬಂದರೆ ನೀವು 2 ಡೆಸಿಮಲ್ ಫಿಕ್ಸ್ ಮಾಡ್ಕೊಬೇಕು ಇಲ್ಲಿ ಯಾವಾಗಲೂ. ಈಗ ವೈ ಬಾರ್ ಆದಮೇಲೆ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಿ. S2² ಅಂದರೆ 1/N2 - 1 summation of y minus y bar whole square. S2² is equal to 1/N2 - 1 ಅಂದರೆ 5 - 1. ಇಲ್ಲಿ y minus y bar whole square ಅಂದರೆ ಇದು y. 60 - 50 whole square plus 70 - 50 whole square plus 40 - 50 whole square plus 30 - 50 whole square plus 50 - 50 whole square. ಈಗ S2² ಫೈಂಡ್ ಮಾಡಬೇಕು. ಇಲ್ಲಿ S2² ಯಾವ ಥರ ಮಾಡೋದಂದರೆ ಇಲ್ಲಿ ನೋಡಿ, ಇಲ್ಲಿ AC ಹೊಡೀರಿ. ಶಿಫ್ಟು 1, ಇದರಲ್ಲಿ 4, ಅದರಲ್ಲಿ 4 ಸ್ಕ್ವೇರ್ ಹೊಡೀರಿ. 250. ಇಲ್ಲಿ ನೋಡ್ಬೇಕು ನೀವು S1² ಮತ್ತು S2² ನಾವು ಇಟ್ಕೊಳ್ಳಿ. ಯಾವ್ದು ಜಾಸ್ತಿ ಇದೆ? 250 ಜಾಸ್ತಿ ಇದೆ. ಅದಕ್ಕೆ F is equal to ಯಾವಾಗಲೂ S2² ಡಿವೈಡೆಡ್ ಬೈ S1². ಅರ್ಥ ಆಗ್ತಿದೆಯಲ್ವಾ? S2² ಎಷ್ಟು? 250 ಡಿವೈಡೆಡ್ ಬೈ S1² ಏನು? 242.8571. ಅರ್ಥ ಆಗ್ತಿದೆಯಲ್ವಾ? ಇದನ್ನ ಡಿವೈಡ್ ಮಾಡೋಣ. AC ಇದು ಡಿವೈಡ್ ಮಾಡ್ಕೊಳ್ಳಿ, ಕ್ಲಿಯರ್ ಮಾಡ್ಕೊಳ್ಳಿ. ಶಿಫ್ಟ್ ಬೇಕಿದ್ರೆ ಡೈರೆಕ್ಟಾಗೆ ಮಾಡ್ತೀನಿ. 250 ಡಿವೈಡ್ ಬೈ 242.8571 1.0294. ಈಗ ನೋಡಿ, ಇದು 1.0294 ಏನಿದೆ ಅದು ಯಾವುದಕ್ಕಿಂತ ಕಡಿಮೆ ಇದೆ? ಗಿವನ್ ವ್ಯಾಲ್ಯೂಗಿಂತ 7.85ಗಿಂತ ಕಡಿಮೆ ಇದೆ. ಅಂದರೆ ದ ನಲ್ ಹೈಪಾಥಿಸಿಸ್ ಇಸ್ accepted. ಅಂದರೆ there is no significant difference between the variances of two population. ಗೊತ್ತಾಗ್ತಿದೆಯಲ್ವಾ? ಅದೇ ಏನಾದರೂ ಇದು ಜಾಸ್ತಿ ಇದ್ದರೆ there is a significant difference ಅಂತ ಹೇಳ್ಬೋದು. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ಏನಿಲ್ಲ, ಸಿಂಪಲ್ಲು ಎಫ್ ವ್ಯಾಲ್ಯೂ ನೀವು ಫೈಂಡ್ ಮಾಡ್ತೀರಲ್ವಾ, ಈ ಎಫ್ ವ್ಯಾಲ್ಯೂನ ಇದಕ್ಕೆ ಕಂಪೇರ್ ಮಾಡಿ. ಅಕಸ್ಮಾತ್ ಇಲ್ಲಿ ಕ್ವಶನಲ್ಲಿ ನಿಮಗೆ ಈ ವ್ಯಾಲ್ಯೂ ಕೊಟ್ಟಿಲ್ಲ ಅಂದರೆ ಟೇಬಲ್ ನೋಡಿ ತಗೋಬೇಕು. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ವ್ಯಾಲ್ಯೂ ಕೊಟ್ಟಿಲ್ಲ ಅಂದರೆ ಟೇಬಲ್ ನೋಡಿ ತಗೋಬೇಕು. ವ್ಯಾಲ್ಯೂ ಕೊಟ್ಟರೆ ಏನಿಲ್ಲ. ಈಗ ಎಕ್ಸಾಂಪಲ್ ವ್ಯಾಲ್ಯೂ ಕೊಟ್ಟಿಲ್ಲ ಅಂದರೆ ಇಲ್ಲಿ ಕಂಪೇರ್ ದ ವೇರಿಯನ್ಸ್ ಅಂತ ಕೇಳ್ತಾರೆ ಕ್ವಶನಲ್ಲಿ. ಕಂಪೇರ್ ದ ವೇರಿಯನ್ಸ್ನ ಕಂಪೇರ್ ಮಾಡಿ ಅಂದರೆ ಅದು ಮಾಡೋದೇ ಎಫ್ ಟೆಸ್ಟಿಂದ. ಗೊತ್ತಾಗ್ತಿದೆಯಲ್ವಾ? ಇದು ನೋಡಿ, ಲೆಸ್ ದ್ಯಾನ್ 7.85. thus the null hypothesis is accepted at 1% level of significance. ಅಂದರೆ hence we conclude that there is no significant difference between the variance of two population. ಈಗ ನೋಡಿ, ಟೇಬಲ್ನ ನಾನು ತೋರಿಸ್ಕೊಡ್ತೀನಿ ನಿಮಗೆ, ನೋಡ್ಕೊಳ್ಳಿ. ಟೇಬಲಲ್ಲಿ ಚೆಕ್ ಮಾಡೋದು ಯಾವ ಥರ ಅಂದರೆ ಎಫ್ ಟೆಸ್ಟ್ ಅಂದರೆ ಅದು ಯಾವಾಗಲೂ ರೈಟ್ ಟೆಲ್ ಟೆಸ್ಟು. ಈಗ ನೋಡಿ, ಇಲ್ಲಿ
ಸಾರಿ, ಒಂದು ನಿಮಿಷ. ಈಗ ನೋಡಿ, ನಾವು ಇಲ್ಲಿ ಮಾಡೋದೇನು, ಎಫ್ ಅಂದರೆ S2² / S1². ಅಂದರೆ ಜಾಸ್ತಿ ಇರೋದನ್ನ ಮೇಲ್ಗಡೆ ತೊಗೋತೀರ. ಈಗ ಎಕ್ಸಾಂಪಲ್ S1² ಜಾಸ್ತಿ ಇದ್ದರೆ S1² / S2². ಅದೇ ಥರ ಇದರಲ್ಲಿ ಎಫ್ ಟೆಸ್ಟ್ ಮಾಡಿದಾಗ ಎಷ್ಟುದು ಈಗ ಅಂದರೆ ಇದ್ರದ್ದು ಡಿಗ್ರೀಸ್ ಆಫ್ ಫ್ರೀಡಮ್ ಏನು, N2 - 1 4 ಮೇಲ್ಗಡೆ ಫಸ್ಟು 4 ನೋಡಬೇಕು. ಆಮೇಲೆ ಇದ್ರದ್ದು ಡಿಗ್ರೀಸ್ ಆಫ್ ಫ್ರೀಡಮ್ ಏನು 7. ಗೊತ್ತಾಗ್ತಿದೆಯಲ್ವಾ? ಅಂದರೆ ಏನು ಗೊತ್ತಾ, S2² ಇದ್ದರೆ N2 ನೋಡಿ, ಇದಕ್ಕೆ ಒಂದು ಕಡಿಮೆ ಮಾಡಿ 4 ಮೇಲ್ಗಡೆ ನೋಡಿ. ಆಮೇಲೆ N1 ನೋಡಿ, 7 ಕೆಳಗಡೆ ನೋಡಿ. ಇಲ್ಲೇನು ಮಾಡಬೇಕಂದ್ರೆ, ಈಗ ನೀವು ಈಗ ಟೇಬಲ್ನ ನೋಡೋದು ಮೇಲ್ಗಡೆ 4 ಇರಬೇಕು, ಕೆಳಗಡೆ 7 ಇರಬೇಕು. ಗೊತ್ತಾಗ್ತಿದೆಯಲ್ವಾ? ಈಗ ನೋಡಿ, ಇಲ್ಲಿ ತೋರಿಸ್ಕೊಡ್ತೀನಿ. ಮೇಲ್ಗಡೆ 4 ಕಾಣಿಸ್ತಾ ಇದೆಯಲ್ವಾ, ಈ ಕಡೆ ರೋಲಿ 7 ನೋಡಿ. ಕೋಇನ್ಸೈಡ್ ಆಗೋದು 4 ಮತ್ತು 7ಗೆ 7.85. ಗೊತ್ತಾಗ್ತಿದೆಯಲ್ವಾ? 7.85 ಇದೆ ನೋಡಿ. ನೋಡಿ ಸ್ವಲ್ಪ 7.85 ಇದೆ ನೋಡಿ. ಎಲ್ಲಿ ಮೇಲ್ಗಡೆ 4 ನೋಡಿ, ಈ ರೋಲಿ 4 ಇರಬೇಕು. ಡಿಗ್ರೀಸ್ ಆಫ್ ಫ್ರೀಡಮ್ 1 ಇದೆಯಲ್ಲ, ಅಲ್ಲಿ 4. ಡಿಗ್ರೀಸ್ ಆಫ್ ಫ್ರೀಡಮ್ ಇಲ್ಲಿ ಇದೆಯಲ್ಲ 2, ಅದರಲ್ಲಿ 7 ನೋಡಬೇಕು. 4 ಮತ್ತು 7 ಕೋಇನ್ಸೈಡ್ ಆಗೋದಲ್ಲಿ 7.85. ಅರ್ಥ ಆಗ್ತಿದೆಯಲ್ವಾ? ಏನಿಲ್ಲ, ತಲೆ ಕೆಡಿಸ್ಕೋಬೇಡಿ. ಈಗ ಎಕ್ಸಾಂಪಲ್ S2² ಮೇಲ್ಗಡೆ ಇದ್ದರೆ ನೀವೇನು ಮಾಡಬೇಕು, ಫಸ್ಟು ರೋಲಿ ಇಲ್ಲಿ S2² ಇದ್ದರೆ ಜ್ಞಾಪಕ ಇಟ್ಕೊಳ್ಳಿ, ರೋಲಿ N2 - 1 ಇಲ್ಲಿ ನೋಡಬೇಕು. ಅರ್ಥ ಆಗ್ತಿದೆಯಲ್ವಾ? ಆಮೇಲೆ ಕೆಳಗಡೆ ಬಂದು N1 - 1 ನೋಡಬೇಕು. ಗೊತ್ತಾಗ್ತಿದೆಯಲ್ವ? ಈ ಥರ ಅಂದ್ಕೊಳ್ಳಿ. ಇಲ್ಲಿ N2 - 1 ನೋಡಿ, ಈ ಥರ ಇಲ್ಲಿ ಮೇಲ್ಗಡೆ N2 - 1 ಏನು ಬರುತ್ತೆ ಅದು. ಈಗ ಎಕ್ಸಾಂಪಲ್ S1² / S2² ಇದ್ದರೆ ಮೇಲ್ಗಡೆ N1 - 1, ಕೆಳಗಡೆ ಈ ಕಡೆ ಲೆಫ್ಟಲ್ಲಿ N2 - 1 ನಂಬರ್ ನೋಡಿ. ಗೊತ್ತಾಗ್ತಿದೆಯಲ್ವಾ? ಈಗ ಇಲ್ಲಿ ಅದು ಎಫ್ ವ್ಯಾಲ್ಯೂನ ಏನಾದರೂ ಕೊಟ್ಟಿಲ್ಲ ಅಂದರೆ ಆ ಥರ ನೋಡಿ ಇದು ಮಾಡ್ಕೊಳ್ಳಿ, ಫೈಂಡ್ ಮಾಡ್ಕೊಳ್ಳಿ. ದಸ್ ದ ನಲ್ ಹೈಪಾಥಿಸಿಸ್ ಇಸ್ ಅಕ್ಸೆಪ್ಟೆಡ್ ಅಂಡ್ 5% ಲೆವೆಲ್ ಅಂತ ಹೇಳ್ಬಿಡಿ. ಈಗ ಇನ್ನೊಂದು ಸತಿ ಹೇಳ್ಬಿಡ್ತೀನಿ ನೋಡಿ. ಫಸ್ಟ್ ನಲ್ ಹೈಪಾಥಿಸಿಸ್ ಏನು, ದೆರ್ ಇಸ್ ನೋ ಸಿಗ್ನಿಫಿಕೆಂಟ್ ಡಿಫರೆನ್ಸ್ ಬಿಟ್ವೀನ್ ದ ವೇರಿಯನ್ಸಸ್ ಆಫ್ 2 ಪಾಪ್ಯುಲೇಷನ್ಸ್. ಗೊತ್ತಾಗ್ತಿದೆಯಲ್ವಾ? ಆಲ್ಟರ್ನೇಟಿವ್ ಹೈಪಾಥಿಸಿಸ್, ದೇರ್ ಈಸ್ ಎ ಸಿಗ್ನಿಫಿಕೆಂಟ್ ಡಿಫರೆನ್ಸ್ ಬಿಟ್ವೀನ್ ದ ವೇರಿಯನ್ಸಸ್ ಅಂತ. ಗೊತ್ತಾಗ್ತಿದೆಯಲ್ವಾ? ಈಗ ನೆಕ್ಸ್ಟು N1 ಬರ್ಕೊಳ್ಳಿ. 1 2 3 4 5 6 7 8. ಎಕ್ಸ್ ಬಾರ್ ಅಂದರೆ ಇದನ್ನ ಆ್ಯಡ್ ಮಾಡಿ ಡಿವೈಡ್ ಬೈ 8 ಮಾಡಿ. ಆಮೇಲೆ S1² ಮಾಡೋದೇನು, 1/N1 - 1 ಸಮೇಷನ್ ಆಫ್ x - x ಬಾರ್ ಹೋಲ್ ಸ್ಕ್ವೇರ್. ಇದು ನೋಡಿ, 1/N1 - 1 ಅಂದರೆ ಏನು, N1 ಏನು 8 - 1, x - x ಬಾರ್ ಹೋಲ್ ಸ್ಕ್ವೇರ್ ಅಂದರೆ 40 - 50 ಹೋಲ್ ಸ್ಕ್ವೇರ್, 50 - 50 ಹೋಲ್ ಸ್ಕ್ವೇರ್ ಅಪ್ ಟು 50 - 50 ಹೋಲ್ ಸ್ಕ್ವೇರ್. ಕ್ಯಾಲ್ಸಿಲ್ ಹೊಡೆದ್ರೆ ಇದೆರಡೂ ಬಂದ್ಬಿಡುತ್ತೆ. ಅದೇ ಸೇಮ್ ವೈವ್ಗೆ ಮಾಡ್ಕೋಬೇಕು. ಆಮೇಲೆ ಇದರಲ್ಲಿ ಜಾಸ್ತಿ ಯಾವ್ದು ನೋಡಿ, ಜಾಸ್ತಿ ಇರೋದು ಇದು, ಡಿವೈಡ್ ಬೈ ಇದು ಮಾಡಿ. ಈ ರೇಷಿಯೋ ಏನಿದೆ 1.02, ಈ ರೇಷಿಯೋನ ಇದಕ್ಕೆ ಕಂಪೇರ್ ಮಾಡಬೇಕು. ಕಂಪೇರ್ ಮಾಡೋದು ಯಾವ ಥರ ಅಂದರೆ, ಇಲ್ಲಿ S2² ಮೇಲ್ಗಡೆ ಇದ್ದರೆ V2 - 1 ರೋಲ್ ಇರಬೇಕು. ಈ ಕಡೆ ಈ ಥರ ಅಂದ್ಕೊಳ್ಳಿ. ಇಲ್ಲಿ N2 - 1 ಇರಬೇಕು. S2² ನೋಡಿದ್ರೆ ಇಲ್ಲಿ N2 - 1 ನೋಡಬೇಕು, ಇಲ್ಲಿ N1 - 1, ಇಲ್ಲಿ ಕೋಇನ್ಸೈಡ್ ಆಗಿರೋ ಪಾಯಿಂಟು. ಅದೇ ಇದು ಎಕ್ಸಾಂಪಲ್ S2² ಮೇಲೆ ಇದು ಯಾವ ಕೇಸಲ್ಲಿ, ಇಫ್ S2² ಗ್ರೇಟರ್ ದ್ಯಾನ್ S1². ಅದೇ ನಿಮಗೆ ಇಲ್ಲಿ ಬರ್ಬಿಡ್ತೀನಿ, ಇಲ್ಲಾಂದರೆ ಕನ್ಫ್ಯೂಷನ್ ಆಗುತ್ತೆ ನಿಮಗೆ. ಇದು N2 - 1. ಅರ್ಥ ಆಗ್ತಿದೆಯಲ್ವಾ? ಅದೇ S1² ಇದೆಯಲ್ಲ, ಅದು ಗ್ರೇಟರ್ ದ್ಯಾನ್ S2² ಇದ್ದರೆ ನೀವು ಏನು ಮಾಡಿ, ಈ ಕಡೆಯಲ್ಲಿ N1 - 1ನ ಹುಡುಕಿ, ಈ ಕಡೆ N2 - 1ನ ಹುಡುಕಿ. ಇಲ್ಲೇನು ಬರುತ್ತೆ ಆನ್ಸರ್, ಅದು ಎಫ್ ವ್ಯಾಲ್ಯೂ. ಗೊತ್ತಾಗ್ತಿದೆಯಲ್ವಾ? ಎಫ್ ವ್ಯಾಲ್ಯೂನ ಫೈಂಡ್ ಮಾಡೋದು ಈ ಥರ ಟೇಬಲಿಂದ. ಅದು ಇನ್ನೊಂದು ಜ್ಞಾಪಕ ಇಟ್ಕೊಳ್ಳಿ, 1% 5%ಗೆ ಬೇರೆ ಬೇರೆ ಟೇಬಲ್, 1%ಗೆ ಬೇರೆ ಟೇಬಲು, 5%ಗೆ ಬೇರೆ ಟೇಬಲು, 10%ಗೆ ಬೇರೆ ಟೇಬಲ್. ಆ ಟೇಬಲ್ನ ನೋಡ್ಕೊಂಡು ಮಾಡಬೇಕು. ಫಸ್ಟು ಇದು ನೋಡಬೇಕು, 1% 5% ನೋಡಬೇಕು. ಗೊತ್ತಾಗ್ತಿದೆಯಲ್ವಾ? ಇಷ್ಟೇ. ಅರ್ಥ ಆಯ್ತಲ್ವಾ? ಥ್ಯಾಂಕ್ ಯು. ತುಂಬ ಈಸಿ ಇದೆ, ಕನ್ಫ್ಯೂಷನ್ ಏನು ಮಾಡ್ಕೊಳ್ಳೋಕೆ ಹೋಗಬೇಡಿ. ಇಲ್ಲಿ ಯಾವುದೇ ಪ್ರಾಬ್ಲಮ್ ಕೊಟ್ಟರು F ಗಂಟ ಮಾಡಿ.
ಆಮೇಲೆ ಏನಾದರೂ ಥಿಂಕ್ ಮಾಡಿ. ಗೊತ್ತಾಗ್ತಿದೆಯಲ್ವಾ?